ಹಾಯ್ ಸ್ನೇಹಿತರೆ, ಸಮಿಟಿವ್ ಅಸೆಸ್ಮೆಂಟು ಸೆಕೆಂಡ್ ಮಾರ್ಚ್ 2026ರಲ್ಲಿ ನಡೆಯುವಂತಹ ಏಳನೇ ತರಗತಿಗೆ ಸಂಬಂಧಪಟ್ಟಿರುವಂತಹ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿರುವಂತಹ ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ವಿಡಿಯೋವನ್ನು ನಾನು ಈ ಒಂದು ಕ್ಲಾಸಲ್ಲಿ ನಿಮಗೆ ನೀಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ನೋಡ್ರಿ, ಇದು ಮಾಡಲ್ ಪೇಪರು, ಇಂಗ್ಲಿಷ್ ಮಾಡಲ್ ಪೇಪರ್ SA2ಗೆ ಸಂಬಂಧಪಟ್ಟಂಥ DSERT ಅವರು ಬಿಡುಗಡೆ ಮಾಡಿದ್ದಾರೆ, ಹೌದಾ? ಜೊತೆಗೆ ನಿಮ್ಮ ರೈಟ್ ಸೈಡಲ್ಲಿ ಮಾಡಲ್ ಆನ್ಸರ್ಗಳು ಸಹಿತ ಇದೆ. ಲೆಫ್ಟ್ ಸೈಡು ಮಾಡಲ್ ಕ್ವಶನ್ ಪೇಪರು, ರೈಟ್ ಸೈಡು ಮಾಡಲ್ ಆನ್ಸರ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಫೋಕಸ್ ಲರ್ನ್ ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಒತ್ತಿ. ಎಲ್ಲ ನೋಟಿಫಿಕೇಶನ್ಗಳು, ಎಲ್ಲ ಸಬ್ಜೆಕ್ಟ್ಗಳು ನಿಮಗೆ ಬಂದು ತಲುಪ್ತವೆ. ಜೊತೆಗೆ ಎಕ್ಸಾಮಲ್ಲಿ ಹೆಚ್ಚಿನ ರೀತಿಯಾದ ಅಂಕಗಳಿಗೆ ಇವು ಯೂಸ್ ಆಗ್ತವೆ ಅಂತ ಹೇಳ್ತಾ, ಜೊತೆಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ನೋಡಿರಿ, ಇದು 40 ಮಾರ್ಕ್ಸ್ಗೆ ಇರುವಂತಹ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ಗೆ ಸಂಬಂಧಪಟ್ಟಿರುವಂಥದ್ದು. ಇಲ್ಲಿ ನೋಡ್ರಿ, 4 ಚಾಯ್ಸ್ ಕೊಟ್ಟಿದ್ದಾನೆ. ಅದರಲ್ಲಿ ಒಂದು ಯಾವುದು ಸರಿ ಅದನ್ನು ನಾವು ಟಿಕ್ ಮಾಡಬೇಕಾಗುತ್ತೆ. ಒಂದನೇ ಮೇನಲ್ಲಿರುವಂಥದ್ದು ಒಂದನೇ ಪ್ರಶ್ನೆ. ಬೌಸಿಸ್ ಪ್ಲೇಸ್ ಡ್ಯಾಶ್ ಆನ್ ದಿ ಟೇಬಲ್ ಅಂತ ಕೇಳಿದ್ದಾನೆ. ಆನ್ಸರ್ ಇಸ್ ಸಿ ಇಸ್ ರೈಟ್ ಆನ್ಸರ್. ನೋಡ್ರಿ, ಇಲ್ಲಿಗೆ ಸಿ ಇದೆ. ಮಿಲ್ಕ್, ಓಕೆ, ಆಪ್ಷನ್ ಸಿ ಇಸ್ ಮಿಲ್ಕ್. ನೋಡ್ರಿ, ನೀವು ಬರೆಯುವಾಗ ಒಂದನೇ ಮೇನ್ ಅಂತ ಬರೆದು ಅದರಲ್ಲಿ ಸಬ್ ನಂಬರ್ ಹಾಕಿ ಆಪ್ಷನನ್ನು ಹಾಕಿ ಏನು ಬರೀಬೇಕಾಗುತ್ತೆ, ನೆಕ್ಸ್ಟು ಆ ಒಂದು ಆಪ್ಷನಲ್ಲಿ ಇರುವಂತಹ ಆನ್ಸರನ್ನು ನೀವು ಬರೀಬೇಕಾಗುತ್ತೆ. ಆನ್ಸರ್ ಬಂದ್ಬಿಟ್ಟು ಮಿಲ್ಕ್, ಹೌದಾ? ಇದು ಎಲ್ಲ ಸಿಸ್ಟಮ್ ಅಂದರೆ ನೀವು SLC ವರೆಗೂ ಸಹಿತ ಇದೇ ಸಿಸ್ಟಮನ್ನು ಫಾಲೋ ಮಾಡಬೇಕಾಗುತ್ತೆ. ನಾವು SLC ಮಕ್ಕಳಿಗೂ ಸಹಿತ ಇದೇ ಸಿಸ್ಟಮನ್ನು ಹೇಳಿದ್ದು. ನೀವು ಈಗಿಂದನೇ 7th ಏನು ಮಾಡಬೇಕು, ಪ್ರಾಕ್ಟೀಸನ್ನು ಮಾಡ್ಕೊಂಬಿಡಿ, ಮುಂದೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ. ಸೆಕೆಂಡ್ ಕ್ವೆಶನ್ನು, ದ ವರ್ಡ್ ರಿಲೇಟಿಂಗ್ ಟು ಗುಡ್ ಆರ್ ಹಿವನ್ ಅಂತ ಕೇಳಿದಾನೆ. ಈಸ್, ಆಪ್ಷನ್ ಈಸ್ ಎ ಡಿವೈನ್ ಈಸ್ ರೈಟ್ ಆನ್ಸರ್. ಇಲ್ಲಿದೆ ನೋಡ್ರಿ, ಡಿವೈನ್. ನೆಕ್ಸ್ಟ್ ಥರ್ಡು, ಇನ್ ದಿ ಪೋಯಮ್ ಪೋಯಿಟ್ ಸೈಸ್ ದಟ್ ಈಸ್ ಹಾರ್ಟ್ ಬಿಲಾಂಗ್ ಟು ಅಂತ ಕೇಳಿದ್ದಾರೆ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಗ್ರ್ಯಾಂಡಮ್ and grandpa, grandma and grandpa, sorry, grandma and grandpa. Fourth, the school begins dash today. Choose the correct preposition ಕೇಳಿದ್ದಾನೆ ಇಲ್ಲಿ, ಅರ್ಥ ಆಯ್ತಾ? ಪ್ರಿಪೋಸಿಷನ್. ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್, ಫ್ರಮ್. ಓಕೆ, ಇಲ್ಲಿಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಆದವು. ಈಗ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಫಿಫ್ತ್, ಮದರ್ಸ್ ಸಿಸ್ಟರ್ಸ್ ಈಸ್ ಕಾಲ್ಡ್ ಆಸ್ ಅಂದರೆ ನಿಮ್ಮ ತಾಯಿಯ ತಂಗಿಯನ್ನು ನೀವೇನಂತ ಕರಿತೀರಿ ಅಂತ. ಆನ್ಸರ್ ಬಂದ್ಬಿಟ್ಟು ಆಂಟ್, ಹೌದಾ? ಆಂಟಿ ಅಂತಿರ್ತಾರೆ ನೀವು. ಓಕೆ, ನೋಡಿ ಇಲ್ಲಿ ಆಪ್ಷನ್ನು ಫಿಫ್ತ್ ರೈಟ್. ಸಿಕ್ಸ್ತ್, ಸಮ್ ಸ್ಟೂಡೆಂಟ್ಸ್ ಆರ್ ರೆಗ್ಯುಲರ್ ಟು ದ ಕ್ಲಾಸ್ ಬಟ್ ಸಮ್ ಆರ್ ಡ್ಯಾಶ್ ಅಂತ ಕೇಳಿದ್ದಾನೆ. ರೈಟ್ ದ ಕರೆಕ್ಟ್ ಆಂಟೋನಿಮಿ ಫಾರ್ ದ ಅಂಡರ್ಲೈನ್ಡ್ ವರ್ಡ್ ಅಂತ ಕೇಳಿದಾನೆ. ಇಲ್ಲಿ ಮಾಡಿದಂಥ ಅಂಡರ್ಲೈನ್ನ ಡೈನಾಮಿಕ್ ಕೇಳಿದ್ದಾನೆ. ಇಲ್ಲಿ ನಾವು ಏನು ಆಗಬೇಕಿತ್ತು ಅಂದರೆ ಇದು ಇರ್ರೆಗ್ಯುಲರ್ ಆಗಬೇಕು. ಇರ್ರೆಗ್ಯುಲರ್ ಸ್ಪೆಲ್ಲಿಂಗ್ ಸರಿ ಐತಾ ನೋಡ್ರಿ, ಇರ್ರೆಗ್ಯುಲರ್, ರೆಗ್ಯುಲರ್ನ ಡೈನಾಮಿಕ್, ಇರ್ರೆಗ್ಯುಲರ್ ಆಫ್ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ 6ನೇದಕ್ಕೆ. ಸೆವೆಂತ್, ದಿ ವಾಕ್ ಡ್ಯಾಶ್ ರೈಟ್ ದ ಕರೆಕ್ಟ್ ಅಡ್ವರ್ಬ್ ಕೇಳಿದಾನೆ. ಇಲ್ಲಿ ಅಡ್ವರ್ಬ್ ಕ್ವಿಕ್ ಅಂತ ಕೇಳಿದಾನೆ. ಕ್ವಿಕ್ಲಿ ಆಗಬೇಕಿದು, ಕ್ವಿಕ್ ಅಲ್ಲ, ಕ್ವಿಕ್ಲಿ. QUICKLY, ಓಕೆ, ಕ್ವಿಕ್ಲಿ. ಏಯ್ತ್, ದ ಡಾಗ್ ಈಸ್ ಡ್ಯಾಶ್ ಫ್ರಮ್ ಹಾಫ್ ಆನ್ ಅವರ್. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇನ್ ದ ವರ್ಬ್ ಆಫ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಕೇಳಿದಲ್ಲಿ ಪ್ರೆಸೆಂಟ್ ಕಂಟಿನ್ಯೂ ಟೆನ್ಸ್. ಬಾರ್ಕ್ ಅಂತ ಇದ್ದದ, ಬಾರ್ಕಿಂಗ್, BARKING. ಓಕೆ, ಇಲ್ಲಿ 2ನೇ ಮೇನು ಮುಗೀತು. ನೆಕ್ಸ್ಟ್ ನಾವೀಗ 3ನೇ ಮೇನಿಗೆ ಹೋಗ್ಬಿಡೋದು, ಹೌದಾ?
ಎಷ್ಟನೇದು 9ನೇ ಕ್ವೆಶನ್ ಏನು ಹೂ ವಾಸ್ ರಿಟನ್ ದಿ ಪೋಯಮ್ ಅಬು ಬ್ಯಾನ್ ಅದೇಮ್ ಅಂತ ಐತಿ ಯಾರು ಬರೆದಾರು ಅಂದರೆ ಲಿಹಿಂಗ್ ಅಂಟ್ ಓಕೆ ಇಲ್ಲಿ ಬರೆದ್ರೆ ಮುಗೀತು LEIGHHUNT ಇಷ್ಟೇ ಆನ್ಸರ್ ವಾಟ್ ಡಿಡ್ ದ Philemon says to his wife see is there was any food to give the strangers is right answer okay ಇಲ್ಲಿದೆ ನೋಡ್ರಿ rearrange the word of the dictionary order dictionary ಪ್ರಕಾರ ಅರೇಂಜ್ ಅನ್ನ ಮಾಡಬೇಕಾಗುತ್ತೆ ಈ ಒಂದು ವರ್ಡನ್ನ ಸೊ ಇದು ಫಸ್ಟ್ ಬರುತ್ತೆ ನೆಕ್ಸ್ಟ್ E2 ಸೆಕೆಂಡು ಥರ್ಡ್ ಹಿಡನ್ ಇಟ್ 3 ಇದು 4 ಅಂಟು ಓಕೆ ಇದನ್ನು ನೀವು ಆನ್ಸರ್ ರೂಪದಲ್ಲಿ ಬರೀಬೇಕು 12th ವಿತ್ whom do you quarrel the most in your home ಅಂತ ಕೇಳಿದ್ದಾರೆ ಹೌದಾ ಸೊ ಇಟ್ ಈಸ್ ಸ್ಟೂಡೆಂಟ್ ವಿಲ್ ಬಿ ಆನ್ಸರ್ ಅಕಾರ್ಡಿಂಗ್ ದ ಎಕ್ಸ್ಪ್ರೆಷನ್ ಸ್ಕಿಲ್ ಥ್ರೋಟ್ ಆ್ಯಂಡ್ ಎಕ್ಸ್ಪೆನ್ಷನ್ ಅದರ ಮೇಲೆ ಬರೆಯುವಂಥದ್ದು 4th ಮೇಲೆ ಹಿಡಿದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟಿಂಗ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ದಟ್ ಫಾಲೋ ಅಂತ ಹೇಳಿದಾನೆ ಸೊ 2 ಅಂಕದ ಪ್ರಶ್ನೆ ಇವು ಆಗಿರ್ತವೆ ಯಾರು ಯಾರಿಗೆ ಹೇಳಿದ್ರಂತ ಸೊ ಫಸ್ಟ್ ಒನ್ನು ರಾಹುಲ್ ಸೆಕೆಂಡ್ ಫಾದರ್ ಓಕೆ ನೆಕ್ಸ್ಟು 14ಗೆ ಅಬು ಬ್ಯಾನ್ ಆದಮ್ ಸೆಕೆಂಡ್ ಏಂಜಲ್ ಸೊ ಪಿಕ್ಚರ್ನ ಕೊಟ್ಟಿದ್ದಾನೆ ಇಲ್ಲಿ ಸೊ ಆ ಪಿಕ್ಚರ್ಗೆ ತಕ್ಕಂತಹ ಆನ್ಸರ್ನ ಬರಬೇಕಾಗುತ್ತೆ ನೋಡಿ ಪಿಕ್ಚರ್ ಡಿಸ್ಕ್ರಿಪ್ಷನ್ನು ಸೊ ದಿ ಪಿಕ್ಚರ್ shows a beautiful scenes of the children feeding the animals and birds. The children are pouring the milk and food and the bowls. Several animals of including cats, dogs, birds enjoy this food. This picture show the people's generosity by the helping and feeding animals and birds to outdoors. ಹೊರಗಡೆ ಯಾವ ರೀತಿಯ ಪ್ರೀತಿ ಮಮಕಾರದಿಂದ ಮಕ್ಕಳು ಆ ಒಂದು ಪ್ರಾಣಿಗಳಿಗೆ ಫುಡ್ಡನ್ನು ನೀಡ್ತಾ ಇದ್ದಾರೆ ಸೊ ನೋಡ್ಬೋದು ಇಲ್ಲಿ ಅವು ಸಹಿತ ಆಸಕ್ತಿಯಿಂದ ಆಹಾರವನ್ನು ತಿನ್ನೋದಕ್ಕೆ ಬರ್ತಾ ಇದ್ದಾವೆ ಸೊ ಇಷ್ಟು ಇದರಲ್ಲಿ ನೀವು ಮೋರ್ ದೆನ್ 2 or 3 ಸೆಂಟೆನ್ಸ್ ಬರೆದ್ರೆ 2 ಅಂಕ ಸಿಗುತ್ತೆ ನಿಮಗೆ ಅರ್ಥ ಆಯ್ತಾ ಸೊ rearranging the jumbled words to make the meaningful of sentence ಇಲ್ಲೊಂದು ಜಂಬಲ್ಡ್ ವರ್ಡ್ಸ್ ಕೊಟ್ಟಿದ್ದಾನೆ ಇವುಗಳನ್ನು ನೀವು ಸರಿಯಾಗಿ ಸೆಂಟೆನ್ಸನ್ನು ರೂಪದಲ್ಲಿ ಬರೆದಾಗ ಬಚೇಂದ್ರಿ ಪಾಲ್ ವಾಸ್ ಸೆಲೆಕ್ಟೆಡ್ ಫಾರ್ ದಿ ಇಂಡಿಯನ್ ಎವರೆಸ್ಟ್ ಎಕ್ಸ್ಪೆಡಿಷನ್ ಓಕೆ ಇಷ್ಟು ಬರೆಯೋದು ನೆಕ್ಸ್ಟ್ ಫೇಸ್ಡ್ ಚಾಲೆಂಜು ಬಚೇಂದ್ರಿ ಪಾಲ್ ಮೆನಿ ಅಂತ ಇದೆ ಬಚೇಂದ್ರಿ ಪಾಲ್ faced many challenge okay next why could the couple hardly sleep anta kelidane hardly sleep because the wonder that the stranger had worked with the bowl next 18 question according to you what harm did Panduro bring through her curiosity because the curiosity brought much harm by the releasing all the world's value skinniness sorrow pain next misfortune from the containing she was a wonder never to open okay how was Rahul and Gagan different each other ಅಂತ ಕೇಳಿದ್ದಾರೆ ಸೊ 19 ನಾವು ಬಿಟ್ವಿ ರೈಟ್ ದ ಗಿವನ್ ವರ್ಡ್ಸ್ ಇನ್ ದ ING ಫ್ರಮ್ ಅಂತ ಕೇಳಿದ್ದಾರೆ ಇಲ್ಲಿ ಸೊ ING ಬರುವಂಥ ಒಂದು ವರ್ಡನ್ನು ನಾವು ಬರಿಬೇಕಾಗುತ್ತೆ ಸೇಮ್ ಇಲ್ಲಿ ING ಹಾಕ್ಯಂತ ಹೊಂಟ್ರೆ ಮುಗೀತು ಟ್ಯಾಕಲ್ ಸ್ಟೇಯಿಂಗ್ ಜಂಪಿಂಗ್ ಅಷ್ಟೇ ING okay
What was the change in the Angeles family after the grandparents went to a right place ಅಂತ ಕೇಳಿದ್ದಾರೆ. Right place. Right. The family followed the silence. It was the nuclear family. Again, there was no one to talk. Mother was harassed and overworked with on the time. But still, a big family and the faded into a silence ಅಂತ ಕೇಳಿದ್ದಾರೆ. ಇಷ್ಟು ಬರೆದ್ರೆ 2 ಅಂಕ ನಿಮಗೆ ಈಗ. ಸೊ 21 qualities do you learn from your grandparents. ಸೊ ಇಷ್ಟು ಕ್ವಶನ್ ಬರೀಬೇಕಾಗುತ್ತೆ. ಸ್ಕಿಲ್ ಎಕ್ಸ್ಪ್ರೆಷನ್ ಥಾಟನ್ನು ಇಲ್ಲಿ ನೋಡಬೇಕಾಗುತ್ತೆ. ನೆಕ್ಸ್ಟ್ 22 ಗಗನ್ ಮತ್ತು ರಾಹುಲ್ ಬಗ್ಗೆ ಇರುವ ಡಿಫ್ರೆಂಟನ್ನು ಬರೀಬೇಕಾಗುತ್ತೆ. ರಾಹುಲ್ ವಾಸ್ ವೆರಿ irresponsible, always of enjoying this time. His parents will. Gagan was responsible boy and always help his father. ಸೊ ಇವರಿಗೆ ಇರುವಂಥ ಇಬ್ಬರಿಗಿರುವಂಥ ವ್ಯತ್ಯಾಸ. ಕಂಪ್ಲೀಟ್ ದ ಪೋಯಮ್ ನೋಡ್ರಿ, ಪೋಯಮನ್ನು ಕಂಪ್ಲೀಟ್ ಮಾಡೋವಂಥದ್ದು. ಸೊ ನೆಕ್ಸ್ಟ್ ರೀಡ್ ದ ಗಿವನ್ ಫೋಸ್ಟರ್ ಆ್ಯಂಡ್ ಆನ್ಸರ್ ದ ಕ್ವಶನ್ ಆಫ್ ಫಾಲೋಯಿಂಗ್ ಅಂತ ಕೇಳಿದಾನೆ. ಇಲ್ಲಿ 4 ಕ್ವಶನ್ಗೆ 4 ಆನ್ಸರ್ ಬರೆದ್ರೆ ಮುಗೀತು. 1ನೇದಕ್ಕೆ ವಾಟರು, ಬಿ ಇಸ್ ರೈಟ್ ಆನ್ಸರು. 2ನೇದಕ್ಕೆ ಸಾಲ್ಟು, ಡಿ ಇಸ್ ರೈಟ್ ಆನ್ಸರು. ಸೊ 3rd ಆಫ್ಟರ್ ಈಟಿಂಗ್ ದ ಪಾನ್ ಆಫ್ ಬಿ ಇಸ್ ರೈಟ್ ಆನ್ಸರ್. 4th it is been cooked well on both side. It right answer. B is right answer. Okay. ಸೊ ಇದು 7th ಕ್ಲಾಸಿಗೆ ಸಂಬಂಧಪಟ್ಟಂತಹ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿರುವಂತಹ ಇಂಗ್ಲಿಷ್ ವಿಷಯಕ್ಕೆ ನಾವು 40 ಮಾರ್ಕ್ಸ್ DSERT ಅವರು ಬಿಡುಗಡೆ ಮಾಡಿದಂಥ ಪೇಪರ್ನ ನಿಮ್ಮ ಮುಂದೆ ತರುವಂಥ ಪ್ರಯತ್ನ ಮಾಡಿದ್ದೀನಿ. ಸೊ ಯಾರಿಗೆಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ.